ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು ನವರಾತ್ರಿ. ಭಾರತದಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಶರತ್ಕಾಲದಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಈ ಹಬ್ಬವನ್ನು 9 ದಿನಗಳ ಕಾಲ ಆಚರಿಸಲಾಗುತ್ತೆ. ಮಹಿಷಾಸುರ ಹಾಗೂ ದುರ್ಗಿಯ ನಡುವೆ ನಡೆದ 9 ದಿನಗಳ ಮಹಾಯುದ್ಧದಲ್ಲಿ ಮಹಿಷಾಸುರನ ಸಂಹಾರಕ್ಕಾಗಿ ದೇವಿ 9 ರೂಪಗಳನ್ನು ತಾಳ್ತಾಳೆ ಅನ್ನೋದು ಹಿಂದೂ ಪುರಾಣಗಳಲ್ಲಿ ಕಂಡುಬರುತ್ತೆ. ಅದೇ ನವದುರ್ಗ. ಒಂದೊಂದು ರೂಪಗಳು ಒಂದೊಂದು ಅಂಶಗಳನ್ನು ನಮಗೆ ಪ್ರತಿಬಿಂಬಿಸುತ್ತವೆ. ಈ ನವದುರ್ಗಾ ರೂಪಗಳನ್ನು ನವರಾತ್ರಿಯಲ್ಲಿ ಪೂಜಿಸಲಾಗುತ್ತೆ. ನವದುರ್ಗಾ ರೂಪಗಳು 9 ಗ್ರಹಗಳ ಗುಣಗಳನ್ನು ಹೊಂದಿವೆ. ದುರ್ಗೆಯ 4 ರೂಪಗಳು ಹೇಗೆ ಜ್ಯೋತಿಷ್ಯದೊಂದಿಗೆ ನಂಟನ್ನು ಹೊಂದಿವೆ ಅನ್ನೋದನ್ನು ಈಗಾಗಲೇ ತಿಳ್ಕೊಂಡಿದ್ದೀವಿ. ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಇವತ್ತು ಅವಳ 5ನೇ ರೂಪ ಸ್ಕಂದ ಮಾತಾ ಜ್ಯೋತಿಷ್ಯಕ್ಕೆ ಹೇಗೆ ಸಂಬಂಧವನ್ನು ಹೊಂದಿದೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾದೇವಿಗೆ ಸಮರ್ಪಿತವಾಗಿದೆ. ಇದು ದುರ್ಗಾದೇವಿಯ 5ನೇ ರೂಪ. ದೇವಿ ಸ್ಕಂದ ಮಾತಾ ಉಗ್ರವಾದ ಸಿಂಹದ ಮೇಲೆ ಕೂತಿದ್ದಾಳೆ. ಅವಳು ತನ್ನ ಮಡಿಲಲ್ಲಿ ಮುದ್ದಾದ ಶಿಶು ಮುರುಗ ಅಂದರೆ ಸ್ಕಂದನನ್ನು ಇಟ್ಕೊಂಡಿದ್ದಾಳೆ. ಅವಳು ತನ್ನ ಮೇಲಿನ 2 ಕೈಗಳಲ್ಲಿ ಕಮಲದ ಹೂಗಳನ್ನು ಹಿಡ್ಕೊಂಡಿದ್ದಾಳೆ. ಸ್ಕಂದ ಮಾತಾದೇವಿ ನೋಡಲು ಬಹಳ ಶುಭ್ರವಾಗಿದ್ದಾಳೆ. ಪಾರ್ವತಿಯ ಈ ರೂಪವನ್ನು ಪೂಜಿಸೋದ್ರಿಂದ ಭಕ್ತರು ಕಾರ್ತಿಕೇಯನ ಪ್ರೀತಿಯನ್ನು ಕೂಡ ಪಡೆಯುತ್ತಾರೆ. ಕಮಲದ ಮೇಲೆ ಕುಳಿತಿರೋದ್ರಿಂದ ಅವಳನ್ನು ಪದ್ಮಾಸನಿ ಅಂತ ಕೂಡ ಕರೆಯಲಾಗುತ್ತೆ. ದೇವಿ ಸ್ಕಂದ ಮಾತೆ ತಾಯಿ ಮಗನ ಸಂಬಂಧದ ಪ್ರತೀಕ. ದೇವಿ ಸ್ಕಂದ ಮಾತಾ ವಿಶುದ್ಧಿ ಚಕ್ರವನ್ನು ಪ್ರತಿನಿಧಿಸ್ತಾಳೆ. ಹಾಗಾಗಿ ಅವಳನ್ನು ಪೂಜಿಸೋದ್ರಿಂದ ವ್ಯಕ್ತಿಯ ಸೃಜನಶೀಲತೆ ಮತ್ತು ಸಂವಹನ ಅಂದರೆ ಕಮ್ಯುನಿಕೇಷನ್ ಎಬಿಲಿಟಿ ಉತ್ತಮವಾಗುತ್ತೆ. ಸಂಬಂಧಗಳಲ್ಲಿ ಉತ್ತಮ ಬಾಂಧವ್ಯ ಉಂಟಾಗುತ್ತದೆ. ಸ್ಕಂದ ಮಾತಾಳನ್ನು ಆರಾಧನೆ ಮಾಡೋದ್ರಿಂದ ಮಂಗಳ ಗ್ರಹದ ಧನಾತ್ಮಕ ಪರಿಣಾಮಗಳು ಹೆಚ್ಚಾಗುತ್ತವೆ. ಮಂಗಳನ ಬಲ ಉತ್ತಮವಾಗುತ್ತೆ. ವ್ಯಕ್ತಿಯ ದೇಹದಲ್ಲಿ ನಿರಂತರವಾಗಿ ಚಟುವಟಿಕೆ, ಆಸಕ್ತಿಗಳು, ಬಯಕೆಗಳು ಉತ್ತಮಗೊಳ್ಳುತ್ತೆ. ಉತ್ತಮವಾದ ದೈಹಿಕ ಗುಣಮಟ್ಟ, ಹುರುಪು, ಸಹಾಯ ಮಾಡುವ ಸಾಮರ್ಥ್ಯ, ಮಾನಸಿಕ ದೃಢತೆ, ಧೈರ್ಯ ಉಂಟಾಗುತ್ತೆ. ನವರಾತ್ರಿಯ 5ನೇ ದಿನ ನೀಲಿ, ಬೂದು ಹಾಗೂ ಕೆಂಪು ವರ್ಣಕ್ಕೆ ಸೀಮಿತ. ಏಕೆಂದರೆ ಮಂಗಳನ ಬಣ್ಣ ಕೆಂಪು ಹಾಗೂ ವಿಶುದ್ಧಿ ಚಕ್ರದ ಬಣ್ಣ ನೀಲಿ, ನವರಾತ್ರಿ ದಿನದ ಬಣ್ಣ ಬೂದು. ಹಾಗಾಗಿ ಈ ಬಣ್ಣಗಳಿಂದ ಮಂಟಪವನ್ನು ಅಲಂಕರಿಸಿ, ಈ ಬಣ್ಣದ ವಸ್ತ್ರವನ್ನು ಧರಿಸಿ, ಇದೇ ಬಣ್ಣದ ಹೂಗಳಿಂದ ಸ್ಕಂದ ಮಾತಾಳನ್ನು ಪೂಜಿಸಬೇಕು. ಹೀಗೆ ಪೂಜಿಸೋದ್ರಿಂದ ಆಧ್ಯಾತ್ಮಿಕವಾಗಿ ಬೆಳವಣಿಗೆ, ಜೀವನದಲ್ಲಿ ಸ್ಥಿರತೆ ಹಾಗೂ ಗೆಲುವನ್ನು ಸಾಧಿಸಬಹುದು. 5ನೇ ದಿನದ ಧಾನ್ಯ ತೊಗರಿಬೇಳೆ. ಹಾಗಾಗಿ ಅದರಿಂದ ತಯಾರಿಸಿದ ಆಹಾರವನ್ನು ದೇವಿಗೆ ನೈವೇದ್ಯ ಮಾಡಬೇಕು. ಏಕೆಂದರೆ ತೊಗರಿಬೇಳೆ ಮಂಗಳನಿಗೆ ಬಹಳ ಪ್ರಿಯ. ನವರಾತ್ರಿ ವ್ರತವನ್ನು ಮಾಡೋ ಅಂಥೋರು ಅಂದರೆ ಉಪವಾಸ, ಫಲಹಾರ ಇವುಗಳನ್ನು ರೂಢಿಯಲ್ಲಿ ಇಟ್ಕೊಂಡಿರೋರು ಸಿಂಗಾರ, ಕುಟ್ಟು, ಸಾಬೂದಾನ, ಫರಾಳಿ, ಅಮರಾಂತ, ಕಿನೋವಾ, ಕೋಡು ಇವುಗಳನ್ನು ತಮ್ಮ ಆಹಾರದಲ್ಲಿ ಉಪಯೋಗ ಮಾಡಬಹುದು. ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಸ್ಕಂದ ಮಾತೆಯನ್ನು ಪೂಜೆ ಮಾಡುವಾಗ ಈ ಮಂತ್ರವನ್ನು ಪಠಿಸಬೇಕು. ಯಾರ ಜಾತಕದಲ್ಲಿ ಮಂಗಳ ಅಥವಾ ಕುಜ ನೀಚನಾಗಿದ್ದರೆ, ದುಸ್ಥಾನಗಳಲ್ಲಿ ಇದ್ದರೆ, ವೈರಿಗಳೊಂದಿಗೆ ಸಂಬಂಧವನ್ನು ಹೊಂದಿದ್ರೆ, ವೈರಿಗಳಿಂದ ವೀಕ್ಷಿಸಲ್ಪಟ್ಟಿದ್ರೆ, ರಾಹುಕೇತುವಿನಿಂದ ಪೀಡಿತನಾಗಿದ್ದರೆ ಅಥವಾ ಜಾತಕದಲ್ಲಿ ಕುಜದೋಷ ಇದ್ದರೆ ವ್ಯಕ್ತಿಯನ್ನು ಆಸ್ತಿ ವಿಚಾರದಲ್ಲಿ ಕಲಹಗಳು, ಅಪಘಾತಗಳು, ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆರ್ಥ್ರೈಟಿಸ್ ಸಮಸ್ಯೆಗಳು, ಗರ್ಭಪಾತ, ವೈವಾಹಿಕ ಜೀವನದಲ್ಲಿ ನೋವುಗಳು ಕಾಡುತ್ತವೆ. ಈ ಸ್ಕಂದ ಮಾತಾ ದೇವಿಯನ್ನು ಆರಾಧನೆ ಮಾಡಿದರೆ ಜಾತಕದ ಆ ದೋಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಾಳೆ ಸಿಗ್ತೀನಿ ದುರ್ಗಿಯ 6ನೇ ರೂಪ ಕಾತ್ಯಾಯನಿಯೊಂದಿಗೆ. ಸತ್ಯಂ ಶಿವಂ ಸುಂದರಂ.